ಪಗೆಯಂ ಬಾಲಕನೆಂಬರೆ ಶತಕ ಕವಿ ಎಂದೇ ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥರವರು ರಚಿಸಿರುವ ಸೋಮೇಶ್ವರ ಶತಕದಿಂದ ಈ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕೆಲವು ವಿಷಯಗಳನ್ನು ಬಲ್ಲವರಿಂದ ಕಲಿಯಬೇಕು. ಕೆಲವು ವಿಷಯಗಳನ್ನು ಶಾಸ್ತ್ರಗಳನ್ನು ಕೇಳುವ ಮೂಲಕ ಕಲಿಯಬೇಕು. ಕೆಲವು ವಿಷಯಗಳನ್ನು ಕೆಲಸ ಮಾಡುವವರಿಂದ ನೋಡಿ ಕಲಿಯಬೇಕು. ಅಲ್ಲದೆ ಇನ್ನೂ ಕೆಲವು ವಿಷಯಗಳನ್ನು ತಮ್ಮ ಸ್ವಂತ ಜ್ಞಾನದಿಂದ ತಿಳಿದುಕೊಳ್ಳಬೇಕು. ಕೆಲವು ವಿಚಾರಗಳನ್ನು ಸಜ್ಜನರ ಸಹವಾಸದಿಂದ ಕಲಿಯಬೇಕು. ಹೇಗೆ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಮನುಷ್ಯರು ಹಲವಾರು ಮಾರ್ಗಗಳಿಂದ ಜ್ಞಾನವನ್ನು ಪಡೆದು ಸರ್ವಜ್ಞನಾಗಬೇಕೆಂದು ಕವಿ ಹೇಳಿದ್ದಾರೆ. ಅನುಭವಿಸಲು ಸಾಧ್ಯವಾಗದ ಹಣ ಎಷ್ಟಿದ್ದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮುಪ್ಪಿನ ತಂದೆ ತಾಯಿಯನ್ನು ಸಾಕಿ ಸಲುಹದ ಮಗನಿದ್ದೂ ಪ್ರಯೋಜನವಿಲ್ಲ. ಬೆಳೆಗೆ ಸೂಕ್ತ ಕಾಲದಲ್ಲಿ ಮಳೆ ಬಾರದೆ ಪೈರು ಒಣಗಿದ ಮೇಲೆ ಮಳೆ ಬಂದರೆ ಆ ಮಳೆಗೆ ಯಾವುದೇ ಮಹತ್ವ ಇರುವುದಿಲ್ಲ. ಹಾಗೆ ಕಷ್ಟ ಕಾಲದಲ್ಲಿ ಬಂದು ನೋಡದ ಬಂಧುಗಳಿದ್ದರೂ ಪ್ರಯೋಜನವಿಲ್ಲ. ಹೀಗೆ ನೋಡುವುದಾದರೆ ಕಷ್ಟದಲ್ಲಿ ಎರವಾಗುವ ಹುಲ್ಲು ಕಡ್ಡಿಯೂ ಕೂಡ ಬೆಟ್ಟದಂತೆ ವಾಸವಾಗುತ್ತದೆ ಎಂದು ಕವಿ ತಿಳಿಸಿದ್ದಾರೆ. ಬೇವಿನ ಎಲೆಯನ್ನು ಚಿಗುರೆಂದು ತಿಂದರೆ ಅದು ರುಚಿಯಾಗಿರುತ್ತದೆಯೇ? ಚೇಳು ಚಿಕ್ಕದೆಂದು ಪ್ರೀತಿಯಿಂದ ಹಿಡಿದುಕೊಳ್ಳಲು ಹೋದರೆ ಅದು ಕಚ್ಚದೆ ಇರುವುದೇ? ಹಾವಿಗೆ ಹಾಲನ್ನು ಉಣಿಸಿ ಸಾಕಿದ ಮಾತ್ರಕ್ಕೆ ಅದು ತನ್ನ ವಿಷವನ್ನು ಬಿಡದೆ ಇರುವುದೇ? ಪಕ್ಷಿಯನ್ನು ಸಾಕುವನೆಂದು ಯಾರಾದರೂ ಗೂಬೆ ಮರಿಯನ್ನು ಸಾಕುವರೇ? ಅದೇ ರೀತಿ ಶತ್ರುವನ್ನು ಅಂದರೆ ಹಗೆಯನ್ನು ಬಾಲಕನೆಂದು ನಿರ್ಲಕ್ಷಿಸಲು ಸಾಧ್ಯವೇ? ಆದ್ದರಿಂದ ನಾವು ಯಾವುದೇ ಚಿಕ್ಕ ಸಂಗತಿಯನ್ನಾದರೂ ಉಪೇಕ್ಷಿಸಬಾರದು ಎಂದು ಕವಿ ಹೇಳಿದ್ದಾರೆ. ಬಂಡೆಯನ್ನು ಸೀಳಬೇಕೆಂದು ಆನೆಯಿಂದ ತುಳಿಸಿದರೆ ಆದೀತೆ? ಅದನ್ನು ಸೀಳಲು ಸಣ್ಣದಾಗಿರುವ ಚಾಣಗಳೇ ಸಾಕು. ಉಪಾಯ ಬಲ್ಲವನು ಒಬ್ಬನೇ ಆದರೂ ಅವನು ಸಾಮಾನ್ಯ ಕೋಟಿ ಜನರಿಗೆ ಸಮಾನ. ಅತಿ ಭಾರದ ವಸ್ತುವನ್ನು ಎತ್ತಲು ದೊಡ್ಡ ಮರದಿಂದ ಸಾಧ್ಯವಿಲ್ಲ, ಆದರೆ ಅದು ಸಣ್ಣ ಮೀಟುಗೋಲಿನಿಂದ ಸಾಧ್ಯವಾಗುತ್ತದೆ. ಸನ್ನೆಗೆ 1000 ಮಂದಿಯಷ್ಟು ಕಾಲಾಳಿನ ಶಕ್ತಿ ಇರುತ್ತದೆ. ಆದ್ದರಿಂದ ಶಕ್ತಿಗಿಂತ ಯುಕ್ತಿಗೆ, ಗಾತ್ರಕ್ಕಿಂತ ಸಾಮರ್ಥ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂದು ಕವಿ ತಿಳಿಸಿದ್ದಾರೆ. ವೀರನಾಗುವ ಬಯಕೆ ಇರುವವನಿಗೆ ಆಯುಧವನ್ನು ಕೈಯಲ್ಲಿ ಹಿಡಿದು ಎದುರಿಗಿರುವ ಶತ್ರುಗಳನ್ನು ಕೊಲ್ಲುವ ಸಾಮರ್ಥ್ಯವಿದ್ದಾಗ ಮಾತ್ರ ವೀರನಾಗಬೇಕು. ಇನ್ನು ಮಂತ್ರಿಯಾಗಲು ಬಯಸುವವನು ಪ್ರಪಂಚದ ಎಲ್ಲ ರೀತಿಯ ಚಮತ್ಕಾರಗಳನ್ನು ತಿಳಿದುಕೊಂಡಿರುವ ಬುದ್ಧಿಜೀವಿಯಾದಾಗ ಮಾತ್ರ ಮಂತ್ರಿಯಾಗಲು ಯೋಗ್ಯನಾಗಿರುತ್ತಾನೆ. ಹಾಗೂ ರಾಜನಾಗಬೇಕಾದರೆ ತಾಳ್ಮೆಯಿಂದ ವಿವೇಕ ಚಿತ್ತದಿಂದ ಆಲೋಚಿಸುವ ಮನಸ್ಸಿರಬೇಕು ವಿನಃ ಕೋಪವನ್ನು ಮೈಗೂಡಿಸಿಕೊಂಡ ವ್ಯಕ್ತಿ ರಾಜನಾಗಲು ಸಾಧ್ಯವಿಲ್ಲ. ಯೋಗಿಯಾಗಲು ಬಯಸುವವನು ತ್ಯಾಗದ ಗುಣವನ್ನು ಬೆಳೆಸಿಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನು ತ್ಯಜಿಸುವಂತವನಾಗಿರಬೇಕು. ಈ ಯಾವುದನ್ನು ತ್ಯಜಿಸದೆ ಯೋಗಿಯಾಗಲು ಸಾಧ್ಯವಿಲ್ಲ ಎಂದು ಸೋಮನಾಥರು ವೀರ, ಮಂತ್ರಿ, ರಾಜ ಮತ್ತು ಯೋಗಿಯನ್ನು ಕುರಿತು ತಿಳಿಸಿದ್ದಾರೆ. ಮನುಷ್ಯ ತನ್ನ ಹೊಟ್ಟೆಯಲ್ಲಿ ಹೊಲಸನ್ನು ತುಂಬಿಕೊಂಡು ದೇಹದ ಮೇಲ್ಭಾಗದಲ್ಲಿ ಶುಚಿತ್ವವನ್ನು ತೋರಿದರೆ ಅದು ಶುಚಿ ಎನಿಸಲಾರದು. ಹಾಗೆಯೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಕಡು ಪಾಪಿಯಾಗಿ ಪಾಪದ ಕೆಲಸಗಳನ್ನು ಮಾಡಿಕೊಂಡು ತನ್ನ ಪಾಪ ನಿವಾರಣೆಗಾಗಿ ಪುಣ್ಯ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪವು ಕೊಚ್ಚಿ ಹೋಗುವುದಿಲ್ಲ. ಅದು ಒಂದು ರೀತಿ ಕಾಗೆ ಸ್ನಾನ ಮಾಡಿದಂತೆ. ಬೇವಿನ ಎಲೆಯನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದ್ದ ಮಾತ್ರಕ್ಕೆ ಬೇವಿನ ಎಲೆ ತನ್ನ ಕಹಿಯನ್ನು ಬಿಟ್ಟು ಸಿಹಿಯಾಗಲಾರದು. ಈ ರೀತಿಯಾಗಿ ಮನಸ್ಸಿನಲ್ಲಿ ನಾನಾ ರೀತಿಯ ಕಲ್ಮಶಗಳನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ತಾನು ಪರಿಶುದ್ಧನಂತೆ ವರ್ತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಮನುಷ್ಯನಿಗೆ ಮುಖ್ಯವಾಗಿ ಅಂತರಂಗ ಶುದ್ಧಿಯೇ ನಿಜವಾದ ಶುದ್ಧತೆ ಎಂದು ಸೋಮನಾಥರು ತಿಳಿಸಿದ್ದಾರೆ.